ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ರುಚಿಯಾದ ಸಾಂಬಾರು ಮಣ್ಣಿನ ಗಡಿಗ್ಯಾಗ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀವಿ ಬರ್ರಿ. ನೀವೇನೇ ಹೇಳ್ರಿ ಒಲಿ ಮ್ಯಾಗ ಅದು ಮಣ್ಣಿನ ಗಡಿಗ್ಯಾಗ ಮಾಡೋ ಅಡುಗೆ ಸ್ವಾದ ಬೇರೆ ಇರ್ತೈತಿ. ಈಗ ನಾ ಇಲ್ಲಿ ಒಂದು ಮಣ್ಣಿಂದ ಗಡಿಗೆ ತೊಗೊಂಡು ಒಲಿ ಮ್ಯಾಗ ಇಟ್ಟೇನ್ರಿ. ಅದಕ್ಕೆ ನೀರು ಹಾಕ್ಕೊಂಡು ಒಂದು ಮುಚ್ಚಳ ಮುಚ್ಚಿ ಕಾಯಕ್ಕೆ ಬಿಡ್ಬೇಕ್ರಿ ಸ್ವಲ್ಪ ಹೊತ್ತು. ಈಗ ನಾ ಹೆಸರು ಬ್ಯಾಳಿ ತೊಗೊಂಡು ಅದು 2 ಸರ್ತಿ ಸ್ವಚ್ಛಗೆ ತೊಳ್ಕೊಂಡು ತೊಗೊಳತ್ತೇನ್ರಿ. ಅಷ್ಟ್ರಾಗ ನಮ್ದು ನೀರನ್ನು ಕಾದೈತಿ. ಈಗ ನಾವು ತೊಳೆದಿದ್ದ ಹೆಸರು ಬ್ಯಾಳಿ ಕಾಯ್ದ ನೀರಿಗೆ ಹಾಕೊಳತ್ತೇನ್ರಿ. ನಿಮಗೆ ಬೇಕಂದ್ರೆ ನೀವು ಇಲ್ಲೇ ತೊಗರಿ ಬ್ಯಾಳಿ ಮತ್ತು ಚನ್ನಂಗಿ ಬ್ಯಾಳಿ ಯಾವ ಬ್ಯಾಳಿ ಬೇಕಾದ ಬ್ಯಾಳಿ ತೊಗೋಬೋದ್ರಿ. ನಾ ಇಲ್ಲೇ ಹೆಸರು ಬ್ಯಾಳಿ ತೊಗೊಂಡೇನ್ರಿ. ಈಗ ನಾ ಒಂದು ಟೊಮ್ಯಾಟೊ ತೊಗೊಂಡು ಅದನ್ನ ಹಾಫ್ ಕಟ್ ಮಾಡ್ಕೊಂಡು ಬ್ಯಾಳಿ ಜೊತೆನ ಅದನ್ನು ಕುದಿಯಕ್ಕೆ ಹಾಕಾಕತ್ತೇನ್ರಿ. ನಾ ಇಲ್ಲಿ ನಡು ಸ್ವಲ್ಪ ಅದು ಮುಚ್ಚಳ ತೆಗೆದು ಬ್ಯಾಳಿ ಕುದ್ದಾವ ಏನಿಲ್ಲ, ಬ್ಯಾಳಿ ನೀರತ್ತು ಕಡಿಮೆ ಬಿದ್ದೈತಿ ಏನು ಅಂತ ನೋಡ್ಕೊಂಡು ನೀರಿನ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೇಕ್ರಿ. ನೀರು ಕಡಿಮೆ ಬಿದ್ದಿದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕ್ರಿ ಬ್ಯಾಳಿ ಕುದ್ದಿರ್ಲಿಕ್ಕಂದ್ರೆ. ನಾ ಇಲ್ಲೇ ನೋಡಿ ಸ್ವಲ್ಪ ಇನ್ನೂ ಕುದ್ದಿರಲಿಲ್ಲ, ನಾ ಮತ್ತೆ ಮುಚ್ಚಿಟ್ಟೇನ್ರಿ. ಈಗ ಬ್ಯಾಳಿ ಚಂದಾಗ ಕುದ್ದೈತ್ರಿ. ಒಂದು ಸ್ಮ್ಯಾಶರ್ ತೊಗೊಂಡು ಇಲ್ಲಿ ಟೊಮ್ಯಾಟೊ ಎಲ್ಲ ಚಂದಾಗ ಸ್ಮ್ಯಾಶ್ ಮಾಡ್ಕೊಳತ್ತೇನ್ರಿ ನಾ. ಈಗ ಟೊಮೆಟೊ ಎಲ್ಲ ಚಂದಾಗ ಸ್ಮ್ಯಾಶ್ ಆಗೈತ್ರಿ. ನಾ ಮಣ್ಣಿನ ಗಡಿಗೆನಾಗ ಒಗ್ಗರಣೆ ಹಾಕಾಕಿದ್ದ ಅಂಥೇಳಿ ಕುದ್ದಿದ್ದ ಬ್ಯಾಳಿ ಎಲ್ಲ ಬೋಗಾಣಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡೆ ರೀ. ಈಗ ಗಡಿಗೆ ಒಲಿ ಮ್ಯಾಗಿಟ್ಟೇನ್ರಿ ನಾ ಒಗ್ಗರಣೆ ಹಾಕಾಕ. ಒಗ್ಗರ್ಣಿಗೆ ನಾ ಇಲ್ಲೇ ಎಣ್ಣೆ ಜೀರಿಗೆ ಸಾಸಿವೆ ಮೊದಲು ಹಾಕಿದ್ದೆ ರೀ. ಈಗ ನಾ ಇಲ್ಲೇ ಅದಕ್ಕೆ ಜಜ್ಜಿದ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಕರಿಬೇವು ಹಾಕೊಂಡು ಚಂದಾಗ ಫ್ರೈ ಮಾಡ್ಕೊಳತ್ತೇನ್ರಿ. ಬೆಳ್ಳುಳ್ಳಿ ಕರಿಬೇವು ಚಂದಾಗ ಫ್ರೈ ಆಗೈತ್ರಿ. ಈಗ ನಾ ಅದಕ್ಕೆ ಮನ್ಯಾಗ ಕೊಟ್ಟಿದ್ದ ಮಸಾಲೆ ಖಾರ ಪುಡಿ ಮತ್ತು ಸ್ವಲ್ಪ ಅರಿಶಿಣ ಪುಡಿ, ಕಲ್ಲುಪ್ಪು, ಸ್ವಲ್ಪ ಹಿಂಗೆ ಹಾಕ್ಕೊಂಡು ಎಲ್ಲನೂ ಚೆಂದಾಗ ಮಿಕ್ಸ್ ಮಾಡ್ಕೊಳತ್ತೇನ್ರಿ. ಈಗ ನಮ್ಮದು ಒಗ್ಗರಣೆ ರೆಡಿ ಆಗೈತ್ರಿ. ಅದಕ್ಕೆ ಕುದಿಸಿಟ್ಟಿದ್ದು ಬ್ಯಾಳಿ ಮತ್ತು ಟೊಮ್ಯಾಟೊ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡ್ಬೇಕ್ರಿ. ಟೇಸ್ಟಿ ಖಾರ ಬೇಳೆ ಸಾಂಬಾರು ರೆಡಿ ಆಗ್ಯದ. ಇನ್ಯಾಕೆ ತಡ, ಪ್ಲೇಟ್ ಹಚ್ಕೊಂಡು ಊಟ ಮಾಡೋಣ ಅಂತ ಬರ್ರಿ.